ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜ. ಪ್ರಾಮಾಣಿಕರ ಬಗ್ಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು. ಅದರಿಂದ ಈ ದುರಾಸೆ ಅನ್ನುವ ಒಂದು ರೋಗ ಭಾಳಷ್ಟು ಜಾಸ್ತಿ ಆಗಿದೆ. ಈ ದುರಾಸೆಯಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ. ಈ ದುರಾಸೆಗೆ ಇತರ ರೋಗದಂಗೆ ಮದ್ದಿಲ್ಲ. ಕ್ಯಾನ್ಸರಿಗೆ ಮದ್ದಿದೆ, ಕೋವಿಡ್ಗೆ ಮದ್ದಿದೆ, ಟ್ಯೂಬರ್ಕ್ಲೋಸಿಸ್ಗೆ ಮದ್ದಿದೆ, ದುರಾಸೆಗೆ ಮದ್ದಿಲ್ಲ. ಅದಕ್ಕೆ ಒಂದೇ ಒಂದು ದಾರಿ, ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ, ಅದರ ಹೆಸರು ತೃಪ್ತಿ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಆ ದುರಾಸೆಗೆ ತೃಪ್ತಿ ಮಟ್ಟ ಆಗ್ತದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ದುರಾಸೆಯನ್ನು ಮಕ್ಕಳಲ್ಲಿ ಅಳವಡಿಸುವವರು ಯಾರು?